ವಾಟ್ ಇಸ್ ದ ಇಫೆಕ್ಟ್ ಆಫ್ ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆನ್ ದ ಅಸಿಡಿಟಿ ಆಫ್ ಫಿನಾಲ್? ಫಿನಾಲ್ ಅನ್ನು ತಗೊಂಡ್ರೆ ಫಿನಾಲ್ ಸ್ಟ್ರಕ್ಚರ್ ಫಸ್ಟಿಗೆ ನೆನ್ಪಿಟ್ಕೊಳ್ಬೇಕು. ಇದು ಫಿನಾಲ್ದು ಸ್ಟ್ರಕ್ಚರ್, ಬೆನ್ಸಿನ್ ರಿಗ್ ವಿತ್ OH. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಹೈಡ್ರಾಕ್ಸಿಬೆನ್ಸಿನ್. ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದು ಯಾವ ಥರ ಇಫೆಕ್ಟ್ ಅನ್ನು ತೋರಿಸುತ್ತೆ ಇಲ್ಲಿ ನೀವು ನೋಡ್ಕೊಳ್ಳಿ. ಹೀಗೆ ರೆಸನೆನ್ಸ್ ಆಗುತ್ತೆ. ಎಲ್ಲೋ ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ. ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಂದರೆ ಇಲೆಕ್ಟ್ರಾನ್ ಅನ್ನ ತನ್ನ ಹತ್ರ ಎಳ್ಕೊಳ್ಳೋ ಗ್ರೂಪ್ ಇದೆ. ನಾನು ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಂತ ಬರಿತೀನಿ. ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರೆ ಏನು ಮಾಡುತ್ತೆ? ಇಲೆಕ್ಟ್ರಾನ್ ಅನ್ನ ಎಳ್ಕೊಳ್ಳುತ್ತೆ. ದಟ್ ಡ್ರ್ಯಾಗ್ಸ್ ದ ಇಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಇಲೆಕ್ಟ್ರಾನ್ ಅನ್ನ ಎಳ್ಕೊಂಡ್ರೆ ವಾಟ್ ಹ್ಯಾಪನ್ಸ್ ಟು ದ ಬಾಂಡ್? ಇಲೆಕ್ಟ್ರಾನು ಮೂವ್ ಆಗುತ್ತೆ. ಆದಾಗ ಈ OH ಬಾಂಡ್ ಬಿಕಮ್ಸ್ ಪೋಲಾರ್, ಮೋರ್ ಪೋಲಾರ್. H+ ಅನ್ನ ಬೇಗ ಕೊಡ್ಬೋದು. That means acidic strength is going to increase. Acidic strength ಅಂದ್ರೇನು? Any molecule that is called as acidic when it donates H+. So if there is electron withdrawing group on the phenol that drags the electron towards itself, making the OH bond more polar, so that H+ on phenol, that is OH, that can be easily donated. So the presence of electron withdrawing group increases the acidic strength. Hope it's clear to you. And also ಒಂದು makes the bond more polar, ಇನ್ನೊಂದು ಫಿನಾಕ್ಸೈಡ್ ಅಯಾನ್ more stable ಆಗುತ್ತೆ. ಫಿನಾಕ್ಸೈಡ್ ಅಯಾನ್ ಅಂದ್ರೆ ಗೊತ್ತಿದೆಯಲ್ಲ, O- becomes more stable. We'll go to the second question. Electron withdrawing group on the acidity of alcohols. Electron withdrawing group, ಆಲ್ಕೋಹಾಲ್ ತಗೊಳ್ಳಿ. ಆಲ್ಕೋಹಾಲ್ ಹೆಂಗಿರುತ್ತೆ? COH, ಇಲ್ಲಿ ಯಾವುದೋ ಗ್ರೂಪ್ ಇದೆ ಅಂತ ಇಟ್ಕೊಳ್ತೀನಿ. ದಿಸ್ ಇಸ್ ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಆಸಿಡಿಕ್ ಅಂದರೆ ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ C. ಈ ಹೈಡ್ರೋಜನ್ನ ಬೇಗ ಕೊಡಬೇಕು. ಈ ಹೈಡ್ರೋಜನ್ ಬೇಗ ಕೊಡಬೇಕಂದ್ರೆ ಇಲೆಕ್ಟ್ರಾನ್ಸು ಆಕ್ಸಿಜನ್ ಟುವರ್ಡ್ಸ್ ಪುಲ್ ಆಗಬೇಕು. ಸೊ ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಪುಲ್ಸ್ ದ ಇಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್, because of which this OH bond becomes more polar. When it is more polar, H+ can be easily donated. So the electron withdrawing group increase the acidic strength of alcohol. ಇವಾಗ electron donating group ಇದೆ ಅಂತ ಇಟ್ಕೊಳ್ಳಿ, like methyl group. ಈ ತರ ಗ್ರೂಪ್ ಇದೆ. ಇವಾಗ ಏನು ಮಾಡುತ್ತೆ? ಮಿಥೈಲ್ ಗ್ರೂಪ್ ಇಸ್ ಇಲೆಕ್ಟ್ರಾನ್ ಡೊನೇಟಿಂಗ್. ಇದು ಇಲೆಕ್ಟ್ರಾನ್ ಅನ್ನು ಡೊನೇಟ್ ಮಾಡ್ತಾ ಇದ್ದಾಗೆ ಈ ಬಾಂಡ್ ಬಿಕಮ್ಸ್ ಲೆಸ್ ಪೋಲಾರ್. ಸೊ ದ ಅಸಿಡಿಕ್ ಸ್ಟ್ರೆಂತ್ ಈಸ್ ಗೋಯಿಂಗ್ ಟು ಡಿಕ್ರೀಸ್. ಅಸಿಡಿಕ್ ಸ್ಟ್ರೆಂತ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ಪ್ರೆಸೆನ್ಸ್ ಆಫ್ ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಂಡ್ ಪ್ರೆಸೆನ್ಸ್ ಆಫ್ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಎರಡನ್ನ ಕೂಡ ನೋಡ್ಕೊಳ್ಳಿ. ದ ನೆಕ್ಸ್ಟ್ ಒನ್, ಥರ್ಡ್ ಕ್ವಶನ್ ಏನಿತ್ತು? ಬಾಯ್ಲಿಂಗ್ ಪಾಯಿಂಟ್ ಆಫ್ ಆಲ್ಕೋಹಾಲ್ಸ್ ಆನ್ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಇವಾಗ ನೀವು ಜನರಲ್ ಆಗಿ ನೋಡಿದ್ರೆ, ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಇನ್ ಟು ಕನ್ಸಿಡರೇಷನ್ ಆಫ್ ಹೈಡ್ರೋಕಾರ್ಬನ್ಸ್ ಅನ್ನ ಕನ್ಸಿಡರ್ ಮಾಡಿ. ಐ ವಿಲ್ ಟೇಕ್ 5 ಕಾರ್ಬನ್ ಆಟಮ್ಸ್. ಬಾಂಡ್ಸ್ ಅನ್ನ ಸ್ಯಾಟಿಸ್ಫೈ ಮಾಡಲ್ಲ, ಹೈಡ್ರೋಜನ್ ಇದೆ ಅಂತ ಅನ್ಕೊಡಿ. ಸೊ ಇಫ್ ಯು ಟೇಕ್ 5 ಕಾರ್ಬನ್ ಆಟಮ್ಸ್, ಇದು ಪೆಂಟೇನ್ ಆಗುತ್ತೆ. ವಿ ನೋ ದಟ್ ಆಲ್ ದ CH ಬಾಂಡ್ಸ್ ಆರ್, ನಾವು ಅದನ್ನು ನಾನ್ ಪೋಲಾರ್ ಅಂತ ಕನ್ಸಿಡರ್ ಮಾಡ್ತೀವಿ. And consider the same number of alcohol with the same number of carbon atoms. ಇಲ್ಲೂ 5 ಕಾರ್ಬನ್ ಆಟಮ್ಸ್ ಇದೆ. ಇದು ಪೆಂಟೇನ್ ಆದರೆ ಇದು ಪೆಂಟನಾಲ್. ಇವಾಗ ಏನಾಗುತ್ತೆ ಅಂದರೆ, ದ OH ದಟ್ ಇನ್ವಾಲ್ವ್ಸ್ ಇನ್ ದ ಹೈಡ್ರೋಜನ್ ಬಾಂಡಿಂಗ್, intermolecular hydrogen bonding. We know that the OH gets involved in the formation of hydrogen bonding inside the molecule. ಈ ಥರ between the different molecules, if there is hydrogen bonding, ಆ ಬಾಂಡ್ಸ್ ಅನ್ನ ಬ್ರೇಕ್ ಮಾಡಕ್ಕೆ you need more energy. Okay, so what will happen? ಇಲ್ಲಿ weak intermolecular forces ಇರುತ್ತೆ in case of pentane. ಇಲ್ಲಿ hydrogen bond ಇರುತ್ತೆ. hydrogen bond is stronger compared to weak intermolecular forces. So you need more energy to heat it or boil it. So the boiling point of alcohols is more when you compare it with corresponding alkanes. ಈಗ ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ಈ ಥರ ಸ್ಟ್ರೇಟ್ ಚೈನ್ ಇರೋ ಬದಲು ಬ್ರಾಂಚ್ ಚೈನ್ ಇತ್ತು. ಅವಾಗ ಏನಾಗುತ್ತೆ? ಸರ್ಫೇಸ್ ಏರಿಯಾ ಕಡಿಮೆ ಆಯಿತು. ಡಿಕ್ರೀಸ್ ಇನ್ ದ ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾ ಕಡಿಮೆ ಆದ ಕೂಡಲೇ ದ ಬಾಯ್ಲಿಂಗ್ ಪಾಯಿಂಟ್ ಆಲ್ಸೋ ಡಿಕ್ರೀಸಸ್.
ಇದೆರಡು ಕೂಡ isomeric alcohol, but straight chain alcohol idre surface area is more will with the boiling point. If there is a branching, surface area decreases, there will be decrease in the boiling point. Hope it is clear to you. And increase in the number of carbon atoms. More is the number of carbon atoms, more will be the mass. Molecular mass ಜಾಸ್ತಿ ಆಗುತ್ತೆ. Molecular mass ಜಾಸ್ತಿ ಆದ ಕೂಡಲೇ what you need? More energy, more heat energy is required to break those interactions, or molecular size big ಆದ ಕೂಡಲೇ boiling point is also going to increase. So you have to remember all these points. Isomeric alcohol ಇದ್ರೆ ಏನಾಗುತ್ತೆ, ಬ್ರಾಂಚಿಂಗ್ ಇದ್ರೆ ಏನಾಗುತ್ತೆ, ಹೈಡ್ರೋಜನ್ ಬಾಂಡಿಂಗ್ ಇದ್ರೆ ಏನಾಗುತ್ತೆ, ಹೈಡ್ರೋಜನ್ ಬಾಂಡಿಂಗ್ ಇಲ್ಲದಿದ್ರೆ ಏನಾಗುತ್ತೆ.